ಸರ್ ಈಗ ಕೆಪಿಸಿಸಿ ಅಧ್ಯಕ್ಷರು ಸಿಎಂ ಬದಲಾವಣೆ ಆಗಬೇಕಂತ ಒಂದು ಹೈಕಮಾಂಡ್ ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ. ಆ ತನಾಗಿ ಸಿಎಂ ಬದಲಾವಣೆ ಆಗ್ತಾರೆ. ಯಾರಿಗಾರಿಗೂ ಅಗ್ರಿಮೆಂಟ್ ಆಗಿ ನಮಗ್ ಗೊತ್ತಿಲ್ಲ. ನಮಗೆ ಅದ್ರ ಬಗ್ಗೆ ಐಡಿಯಾ ಎಲ್ಲ ತಿಳಿದ್ವಿ ಈಗಾಗಲೇ. ಅದರಿಂದ ನಮ್ ಬಹಳ ದೂರ ಇದೀವಿ ನಾವು. ಅಲ್ಲಿ 10 ತಿಂಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ, ತಿಳಿದಿವೆ. ಚರ್ಚೆನೇ ಆಗಿಲ್ವಾ? ಏನ್ ಮಾಡಬೇಕು, ಜವಾಬ್ದಾರಿ ಯಾರು ಚರ್ಚೆ ಆಗಿದೆ. ಸರ್, ಮತ್ತೆ ಈ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಹಂಗೇನಿದೆ ಕಂಡೀಷನ್ಸ್? ಕೆಪಿಸಿಸಿ ಅಧ್ಯಕ್ಷರು ಅವರೇ ಇದ್ದಾರೆ. ಇದೆ ಇದ್ರೂ ಕೂಡ ಒಂದೊಂದು ಸಾರಿ ಅನಿವಾರ್ಯ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಈಗ ಅದನ್ನ ಚೇಂಜ್ ಮಾಡೋ ಸಾಧ್ಯತೆ ಇದೆ? ಒಂದೇ ಇರ್ಬೇಕಾ ಅಥವಾ ಒಬ್ಬರಿಗೆ 2 ಹುದ್ದೆ ಇರ್ಬೇಕಾ? ಹಂಗೆ ಹೇಳಿಕ್ಕಾಗಲ್ಲ. ಒಂದು ಹುದ್ದೆ ಅವ್ರಿಗೆ ಸಾಮರ್ಥ್ಯ ಕೆಪಾಸಿಟಿ ಇದ್ರೆ ಕೊಡಬಹುದು, 2 ಕೊಡಬಾರ್ದು ಏನಿಲ್ಲ. ಆದ್ರೆ ಇವರು ಕಂಡೀಷನ್ ಮಾಡಿದ್ದಾರೆ. ಉದಯಪುರ ಘೋಷಣೆ ಅಂತ ಮಾಡಿದ್ದಾರೆ. ಒಬ್ಬರಿಗೆ ಒಂದ ಹುದ್ದೆ ಅವರು ಅನಿವಾರ್ಯ ಇತ್ತು. ಅವನಿಂದ 2 ಕೊಡಕ್ ಬಂದಾಗ ಕೊಡಬಾರ್ದು ಅಂತ ಇಲ್ಲ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಇದಾರೆ. ಬೇರೆ ಬೇರೆ ಸ್ಟೇಟ್ನಾಗೂ 2 ಹುದ್ದೆಗಳು ಇದಾವ, ಇಲ್ಲಂತಿಲ್ಲ. ಹಿಂಗೇನೋ ಅನಿವಾರ್ಯ ಇಲ್ಲ. ಅದು ಸಿಎಂ ನಮ್ಮ ಮನೆಗೆ ಬಂದು ಕೂಡುವ ಹೊಸದೇನಂದ್ರೆ, ಈಗ 20 ತಿಂಗಳಲ್ಲಿ ಸುಮಾರು ಸಾರಿ ಕೂಡಿದ್ವಿ. ನಮ್ಮ ಮನೆಗೆ ಅವ್ರು ಬಂದಾರ ಅಥವಾ ಬೇರೆ ಅವರು ಮನೆಗೆ ನಾವು. ಇದೊಂದು ಮೊದಲೇ ಮಕ್ಕಳ ಸಿಚ್ಯುವಲ್ ಇದರಲ್ಲಿ ಅಲ್ಲಿ ರಾಜಕೀಯವಾಗಿ ಬೇರೆ ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲ. ಸೊ ಹೆಂಗಾರು ಹೊಸ ವರ್ಷ ಇತ್ತು, ಬಹಳಷ್ಟು ಮಂತ್ರಿಗಳು ಕೂಡಬೇಕು, ಮಾತಾಡಬೇಕಾದ್ರೆ ಅದಕ್ಕೆ ಸಿಎಂ ಅವ್ರು ಕರೆಸಿ ಅದರಲ್ಲಿ ವಿಶೇಷವಾಗಿ ಅಂತ ಮಾತು ಏನಿಲ್ಲ. ಅದೇ ಹಂಗೆ ಯಾರು ಚೇಂಜ್ ಮಾಡ್ತಾರ ಅಂತ ನಮಗ್ ಗೊತ್ತಿಲ್ಲ. ಇಲ್ಲಿ ನಾವು ಕೂಡುದು ಅಷ್ಟೇ ಕೂಡಿದ್ವಿ, ಚೇಂಜ್ ಆಗ್ತೈತಿ. ಡಿ.ಸಿ.ಎಂ ಸಿಎಂ ಅಂತದ ಆ ಪ್ರಶ್ನೆ ಬರ್ದಲ್ಲಿ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಅದೇ ಹೇಳಿದ್ರಲ್ಲ. ಈಗ ಅಲ್ಲಿ ಬಂದಾಗ ರಾಜಕೀಯ ಬಗ್ಗೆ, ಸಂಘಟನೆ, ಮುಂದಿನ 28 ನಮ್ಮ ಸರ್ಕಾರ ಬರಬೇಕು, ಇವೆಲ್ಲ ಚರ್ಚೆ ಸ್ವಾಭಾವಿಕ ಆಗಲ್ಲ.